ಇದು ಕೃಷ್ಣಪ್ಪ ಮನೆಗೆ ಹೋಗಿ ಮಾತನಾಡಿದ್ದು. ನಂತರ ಎಚ್ ಕೆ ಪಾಟೀಲ್ ಮನೆಗೂ ಕೂಡ ಭೇಟಿ ಕೊಟ್ಟರು ಸುರ್ಜೇವಾಲಾ. ಸಿಎಂ ಹೋಗಲಿಲ್ಲ, ಸುರ್ಜೇವಾಲಾ ಹೋದ್ರು. 3 ಗಂಟೆ ಮಾತನಾಡಿದ್ರು ಅವ್ರ ಜೊತೆಗೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಎಚ್ ಕೆ ಪಾಟೀಲ್ ಅವರ ಬೆಂಬಲಿಗರು ಸಿಟ್ಟಾಗಿದ್ದಾರೆ. ಅವರ ಕ್ಷೇತ್ರದಲ್ಲೆಲ್ಲ ರಾಜೀನಾಮೆಯ ಪರ್ವ ಶುರುವಾಗಿದೆ. ಸುರ್ಜೇವಾಲಾ ತಡರಾತ್ರಿವರೆಗೆ ಅವ್ರ ಜೊತೆಗೆ ಮಾತನಾಡಿದ್ರು. ನಿನ್ನೆ ಬಿ.ಕೆ. ಹರಿಪ್ರಸಾದ್ ಕೂಡ ಎಚ್ ಕೆ ಪಾಟೀಲ್ ಅವರನ್ನ ಮಾತನಾಡಿಸಿದರು. ಹಿರಿಯ ಶಾಸಕ ಎಚ್ ಕೆ ಪಾಟೀಲ್ ಅವರನ್ನ ಸುರ್ಜೇವಾಲಾ ಭೇಟಿಯಾಗಿರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಇಲ್ಲೂ ಕೂಡ ಸೇಮ್ ರಿಪೀಟು. ಲಾಯಲ್ ಮ್ಯಾನು ಎಚ್ ಕೆ ಪಾಟೀಲು, ಅವರ ಇಡೀ ಕುಟುಂಬ ಕಾಂಗ್ರೆಸ್ ಜೊತೆಗಿದ್ದಂಥ ಕುಟುಂಬ, ಸಮಸ್ಯೆ ಏನಿದೆ ಅದನ್ನು ಸರಿಪಡಿಸ್ತೀವಿ ಅಂತ ಮತ್ತೆ ಸುರ್ಜೇವಾಲಾ ಮಾತನಾಡಿದರು. ಸುರ್ಜೇವಾಲಾ ಮಾತನಾಡಿದ್ದು ಈಗಾಗಲೇ ಹೇಳಿದೆ ನಾನು ಅದನ್ನು. ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ಪಾಟೀಲ್ರನ್ನು ಭೇಟಿ ಮಾಡಿದ್ದೀನಿ. ಅವ್ರ ಇಡೀ ಕುಟುಂಬ ಕಾಂಗ್ರೆಸ್ಗಾಗಿ ದುಡಿದಂಥ ಕುಟುಂಬ. ಪಕ್ಷ ಸಂಘಟನೆ ಬಗ್ಗೆ ನಾವಿಬ್ಬರು ಚರ್ಚೆ ಮಾಡಿದ್ದೀವಿ. No, I was, me and, see, I don't have to say that Patil Sahab, his family is ingrained into the Congress party. Whether it was Patil Sahab's father, who was, I used to think 2 times, he corrected me today to say he was a 3-time PCC president, or whether H.K. Patil ji, and now next generation is also taking very, very active interest. I think that I can safely say that the DNA of the Congress party in Karnataka is very much also a DNA of Shri H.K. ಮತ್ತು ಸುರ್ಜೇವಾಲಾ ನಡುವಿನ ಮಾತುಕತೆ ಫಲಪ್ರದವಾದಂಗಿದೆ. ಯಾಕಂತಂದ್ರೆ ಕೃಷ್ಣಪ್ಪ ಅವರು ಮಾತನಾಡಿರುವಂಥ ಧಾಟಿಗೂ ಎಚ್ ಕೆ ಪಾಟೀಲ್ ಅವರು ಮಾತನಾಡಿರುವ ಶೈಲಿಗೂ ವ್ಯತ್ಯಾಸ ಇದೆ. ಎಚ್ ಕೆ ಪಾಟೀಲ್ ಅಸಮಾಧಾನ ಇದ್ದವರು ಇಲ್ಲದವರು ಎಲ್ಲ ಸೇರಿ ಜನಸೇವೆ ಮಾಡೋಣ, ಪಕ್ಷ ಕಟ್ಟೋಣ ಅಂತ ಮಾತನಾಡಿದರು. ಕೃಷ್ಣಪ್ಪ ಅವರು ಮಾತನಾಡಿದ್ದು ಸಚಿವ ಸ್ಥಾನ ಬೇಕೇ ಬೇಕು ಅಂತಿತ್ತು. ಎಚ್ ಕೆ ಪಾಟೀಲ್ ಅವರ ಮಾತು ಪಕ್ಷಕ್ಕೆ ಪೂರಕವಾಗಿತ್ತು. ಭಾಳಷ್ಟು ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ. ರಾಜ್ಯದಲ್ಲಿ ಏನು ರಾಜಕೀಯ ಸ್ಥಿತಿಗತಿ ಇದೆ ಹಾಗೂ ನಮ್ಮ ಸರ್ಕಾರವನ್ನು ಹೇಗೆ ಗಟ್ಟಿಗೊಳಿಸಬೇಕು ಅನ್ನೋದ್ರ ಬಗ್ಗೆಲ್ಲ ಚರ್ಚೆ ಮಾಡಿದ್ವಿ. ಭಾಳ ಸೌಹಾರ್ದಯುತವಾಗಿ ಚರ್ಚೆ ಮಾಡಿದ್ದನ್ನು ತಾವು ಎಲ್ಲರೂ ಗಮನಿಸಿದ್ದೀರಿ. ನಾವು ಈ ಸಂದರ್ಭದಲ್ಲಿ ನಾನು ಹೇಳಿದೆ, ಅವ್ಯಾವೇ ಇದ್ರೂ ಸಹಿತ ಅವುಗಳನ್ನು ಗಮನಕ್ಕೆ ತೆಗೆದುಕೊಳ್ಬಾರ್ದು. ನಮ್ಮ ಪಕ್ಷ ಆ ವಿಚಾರದಲ್ಲಿ ಎಲ್ಲರಿಗೂ ಸಮಾಧಾನಕರವಾಗಿರ್ತಕ್ಕಂಥ ಕ್ರಮಗಳನ್ನು, ಪ್ರಯತ್ನಗಳನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.